ಅಪ್ಪು ಬಾಸ್ ಬಗ್ಗೆ ಏನು ಹೇಳಿ. ಅಪ್ಪು ಅವರು ಅದೇ ಹೇಳಿದ್ನಲ್ಲ, 99ಇಂದನೇ ನಮ್ಮೂರು ಹುಡುಗ ಅಂತ ಫಿಕ್ಸ್ ಆಗ್ಬಿಟ್ರು ಅವರು. ಒಂದು ಮೈಂಡಲ್ಲಿ ಯಾವಾಗ ಬರಕ್ ಬಂದೆ ನಿಮ್ಮ ಜೊತೆ ಹೌದೌದೌದು ಕ್ಲೋಸ್ ಆಗಿದ್ರು. ಆಮೇಲೆ ಹೋಟ್ಲಿಗೆ ಬರ್ತಾನೆ ಇದ್ರು ಅವರು, ರೆಗ್ಯುಲರ್ ಆಗಿ ಬರೋರು. ವಾರಕ್ಕೆ 2 ಸರಿನಾರ ಅವ್ರ ಗ್ಯಾಂಗ್ ಬರ್ತಾ ಇತ್ತು. ಅವ್ರ ಗ್ಯಾಂಗ್ ಬಂದಾಗ ಅಲ್ಲಿ ಜನ ತುಂಬ್ಕೊಂತಿದ್ರಲ್ಲ? ಏನಿಲ್ಲ, ಅವ್ರಿಗೇನೋ ಸಿನಿಮಾಗಳು ಬರ್ತಾ ಇರಲಿಲ್ಲ, ನಾರ್ಮಲ್ ಆಗಿ ಟ್ರೀಟ್ ಮಾಡೋರು ಅಷ್ಟೇ. ಅಪ್ಪುನೂ ಸಿನಿಮಾ ಬಂದಿರಲಿಲ್ಲ, ಅವರು ಪರಶುರಾಮ್ ಬಿಟ್ಟು ಫುಲ್ ಗ್ಯಾಪ್ ಆಗಿ ಹೋಗಿತ್ತು. ನಾನು ಹೇಳ್ತಾ ಇರೋದು 99 2001 ಗ್ಯಾಪಲ್ಲಿ ಹೇಳ್ತಾ ಇರೋದು ನಾನು. ಅವ್ರೇನು ಮಾಡೋರು, 10 ಜನ ಫುಲ್ ಗ್ಯಾಂಗ್ ಬಂದ್ಬಿಡೋರು. ನಮ್ದೊಂದು ಲ್ಯಾಂಡ್ಲೈನ್ ಫೋನ್ ಇರೋದು, ಅವ್ರ ನಂಬರ್ ಇತ್ತು ಅವ್ರಿಗೆ. ಹಿಂಗೆ ಬರ್ತಾ ಇದ್ರಪ್ಪು, ಸೀಟ್ ಅರೇಂಜ್ ಮಾಡಿಬಿಡಿ ಅಂತ ನಾವು ಫ್ಯಾಮಿಲಿ ರೂಮಲ್ಲೆಲ್ಲ ಮಾಡಿಬಿಡ್ತಾ ಇದ್ದೆ. ಅವ್ರು ನೋಡಿದ್ರು ಯಾರು ಅಂತ ಅಷ್ಟೇನು ಇದು ಮಾಡ್ತಿರ್ಲಿಲ್ಲ ಅವ್ರಿಗೆ. ಅಣ್ಣವ್ರ ಮಗ ಅಂತ ಸ್ವಲ್ಪ ಜನ ಗೊತ್ತಿರ್ಬೋದಿತ್ತು, ಈಗೆಲ್ಲ ಸೋಷಿಯಲ್ ಮೀಡಿಯಾ ಅವಾಗೆಲ್ಲ ಇರದೇ ಇರೋದ್ರಿಂದ ಸುಮ್ಮನೆ ಬರೋರು, ಅವ್ರ ಪಾಡಿಗೆ ಅವ್ರು ಊಟ ಮಾಡ್ಕೊಂಡು ಹೋಗ್ತಾ ಇರೋರು. ಆವಾಗ್ಲಿಂದನೂ ನನಗೆ ಫುಲ್ ಕ್ಲೋಸ್ ಆಗಿಬಿಟ್ರಪ್ಪ ಅವರು. ಅವ್ರ ಜೊತೆ ನಿಮ್ಮ ಒಂದು ಅನುಭವಗಳನ್ನ ತುಂಬ ಇದೆ, ತುಂಬ ಒಂದು ನೀವು ಅಯ್ಯೋ ನಾನು ಇದು ಮರೆಯೋಕ್ಕೆ ಆಗಲ್ಲಪ್ಪ ನನಗೆ. ಎಲ್ಲ ಭೇಟಿನೂ ಮರೆಯೋಕ್ಕಾಗದೇ ಇರೋದೆ. ಪರ್ಸ್ನಲಾಗಿ ಫೋನ್ ಮಾಡೋರು, ಅವರು ಎಲ್ಲಿದ್ರೂ ನಾವು ಈಗ ಒಬ್ಬೊಬ್ಬರಿಗೆ ಅವ್ರನ್ನ ಭೇಟಿ ಮಾಡೋದು ಒಂದು ಸ್ಟ್ರಿಕ್ಟ್ ಇರುತ್ತೆ. ಪ್ಲೇಸ್ಗಳಿರುತ್ತೆ, ಪ್ರೈವೇಟ್ ಪ್ಲೇಸ್ಗಳಿರ್ಬೋದು, ಅವರು ಒಂದು ಖಾಸಗಿ ಜೀವನ. ಆದರೂ ಹೊರತುಪಡಿಸಿ ಎಲ್ಲ ಕಡೆ ಹೋಗೋವಂಥ ಅವಕಾಶ ಪಡ್ಕೊಂಡಿದ್ದೆ ನಾನೇ ಭಾಗ್ಯ ಅಂತ ಹೇಳ್ಬೋದು. ಅವ್ರು ಎಲ್ಲಾದರೂ ನಾನು ಮಾರುತಿ, ನಾವಾಗ ಮಾರುತಿ ಬರ್ಬಿಡೋಕೆ ಹೇಳು, ಅಲ್ಲಿದ್ದೀನಿ ಊಟ ತೊಗೊಂಬಂದ್ಬಿಡೋಕೆ ಹೇಳು, ಮಾರುತಿ ಇಲ್ಲಿ ಮನೇಲಿದ್ದೀನಿ ಬೇಡ, ಅಲ್ಲಿ ಕ್ಲಬ್ಬಲ್ಲಿ ಏನೇನೋ ಅವ್ರದ್ದು ಇರುತ್ತಲ್ಲ, ನಾನು ಅವ್ರ ಎಲ್ಲ ಕಡೆ ಹೋಗೋವಂಥ ಪುಣ್ಯ ನನಗೆ ಸಿಕ್ತು. ಅವ್ರಿಗೆ ಯಾವ ಊಟ ತುಂಬ ಇಷ್ಟ, ಯಾವ ತಿಂಡಿ, ಯಾವ ಊಟ ಅವ್ರಿಗೆ ನಿಮ್ಮ ಹೋಟ್ಲಲ್ಲಿ? ಎಲ್ಲ ಊಟ ಅವ್ರಿಗೆ ರುಚಿಯಾಗಿರ್ಬೇಕಷ್ಟೆ. ಅಣ್ಣವ್ರ ಥರನೇ ಅವರು. ಅಣ್ಣವ್ರು ಬಿಡಿ, ರುಚಿ ಇಲ್ಲದೆ ಇರೋದ್ರು ಊಟ ಮಾಡಿಬಿಡೋರು. ಅಣ್ಣವರು ಇನ್ನೊಬ್ರಿಗೆ ನೋವು ಮಾಡ್ತಿರ್ಲಿಲ್ಲ. ನಾವು ಕಣ್ಣಾರ ನೋಡಿದೀವಲ್ಲ, ನಾವೇ ನೋಡಿದೀವಿ. ಯಾಕೆಂದ್ರೆ ಈಗ ನಾವು ನಮ್ಮ ಊಟ ಬಿಡಿ ತುಂಬ ಚೆನ್ನಾಗಿ ಊಟ ಮಾಡೋರು. ಅವ್ರಿಗೆ ಇನ್ನೊಂದು ಹೇಳ್ಬಿಡ್ತೀನಿ, ಅಣ್ಣವ್ರ ಊಟದ ಬಗ್ಗೆ ಒಂದು ಹೇಳ್ತೀನಿ. ನಾವು ಇಲ್ಲಿಂದನೇ ಎಲ್ಲ ತೊಗೊಂಡೋಗ್ತಿದ್ದೋ ಬಾಳೆ ಎಲೆ. ಅಣ್ಣವ್ರಿಗೆ ಬೀಡ, ಅವ್ರಿಗೆ ಬೀಡ ಅಂದರೆ ಅಣ್ಣವ್ರಿಗೆ 5 ಎಲೆ 6 ಎಲೆ ಇರಬೇಕು. 5 ಎಲೆ 6 ಎಲೆ ಇರಬೇಕು. ಅದು ಸಾದಾಗಿ ಸುಣ್ಣ ಜಾಸ್ತಿ ಹಾಕಿ, ಹಸಿ ಅಡಿಕೆ ಹಾಕಿ, ಸ್ವಲ್ಪ ಜೇನುತುಪ್ಪ ಹಾಕಿ, ಸ್ವಲ್ಪ ಗುಲ್ಕನ್ನ ಹಾಕಿ, ಅದನ್ನು ನೀಟಾಗಿ ಇದು ಮಾಡಿ ಅದಕ್ಕೊಂದು ಏಲಕ್ಕಿ ಚುಚ್ಚಿ ತಗೊಂಡೋಗ್ತಾ ಇದ್ದೋ ನಾವು. ಇಲ್ಲ ಅದು ಬಿಡ ನಮ್ಗೆ ಗೊತ್ತು, ಯಾಕಂದರೆ ನಮ್ಮ ಸೋದರ ಮಾವನು ಜನಾರ್ದನ್ ಅಂತ ಇದ್ರು, ಬಿಡ ಜನಾರ್ದನ್ ಅಂತ. ಅವ್ರ ಹತ್ರ ಬಿಡ ತರ್ಸ್ಕೊಂತಿದ್ರು, ಅದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಅದು ಎಲೆ ಹಂಗೆ ಒಂದು ಆ ಥರ ಎಲೆ ಕೊಡೋರು ಅವರು. ಅದೇನೋ ಹೇಳ್ತಾರೆ ಎಲೆಗೆ, ಅದನ್ನು ಹಾಕ್ಕೊಂಡು ತಿಂದಾಗ ಅವರು ಫುಲ್ ಬಾಯಿ ಕೆಂಪಾಗ್ಬಿಡೋದು. ಅದನ್ನ ಸಮೇತ ತೊಗೊಂಡೋಗ್ತಾ ಇದ್ದೋ ನಾವು ಒಂದ್ಸರಿ ಎಲೆ ಹಾಕಿ ಊಟಕ್ಕೆ ಕೂತ್ಕೊಂಡ್ರೆ ಅಣ್ಣವರು, ಅವು ಎದ್ದಾಗ ನಾವು ಫಸ್ಟ್ ಹೆಂಗೆ ಎಲೆ ಹಾಕ್ತೀವಿ ಹಂಗಿರ್ತಾಯಿತ್ತು ಅಣ್ಣವ್ರ ಎಲೆ. ಅವ್ರ ಮೊಮ್ಮಕ್ಳು ಯಾರೋ ಅವ್ರ ಪಕ್ಕ ಊಟಕ್ಕೆ ಕೂತ್ಕೊಂಡಿರ್ತಾ ಇರಲಿಲ್ಲ. ಬೈದ್ಬಿಡೋರು, ಒಂದ್ಸರಿ ಬೈದ್ಬಿಟ್ರು, ಎಷ್ಟು ಬೇಕಷ್ಟು ತಿಂದ್ಬಿಟ್ಟು ಹೋಗ್ಬಿಡೋರು. ಈಗ ನಮ್ಮ ವಿನಿ ಅವರು, ಯುವ ಅವರೆಲ್ಲ ಹುಡುಗರು ಅವಾಗೆಲ್ಲ ಜೊತೆಲಿ ಮೊಮ್ಮಕ್ಕಳು ಅವರೆಲ್ಲ ಕೂತ್ಕೊಂಡಾಗ ಎಲ್ಲ ಚೆಲ್ಲೋದು ಇದು ಮಾಡೋದು. ಒಂದ್ಸರಿ ಅವಕ್ಕೆ ಅವರು ತಾತನ ಜೊತೆ ಊಟ ಕೂತ್ಕೊಳ್ಳೋಕೆ ಭಯ ಪಡ್ತಾಯಿದ್ರು. ಎಲ್ಲರೂ ತಿನ್ನಿಸ್ತಾರೆ ತಾತ, ನಾವು ಬೇಡ ಅಂತೇಳಿ. ಅಣ್ಣವರು ಊಟ ಮಾಡಿದ ಎಲೆಯಲ್ಲಿ ಫುಲ್ಲು ನೀಟಾಗಿರೋದು. ನಂಬ್ತಾರೆ ಬಿಡ್ತಾರೆ, ವಯಸ್ಸಲ್ಲಿ ನಲ್ಲಿ ಮೂಳೆ ಇವತ್ತು ನಾವು ನೀವು ಕಡಿಯೋಕ್ಕಾಗಲ್ಲ, ಕಟ್ಟುಮಂತ ಕಡಿತಾಯಿದ್ರು. ಊಟ ಮಾಡೋದು ಈ ಥರನೂ ಇದೆಯಾ ಅಂತ ನಾವು ಅಲ್ಲೇ ನೋಡಿದ್ದು. ನಾವು ಏನಾರು ಒಂದು ಊಟಕ್ಕೆ ಬೆಲೆ ಕೊಡ್ತೀವಿ ಅಂದರೆ ಅಣ್ಣವರಿಂದಾನೆ. ಒಂದು ಅಗಳು ಬಿಡ್ತಿರ್ಲಿಲ್ಲ, ಒಂದು ಅಗಳು ಅಕ್ಕಪಕ್ಕ ಬೀಳಕ್ಕೆ ಬಿಡ್ತಿರ್ಲಿಲ್ಲ. ಬಿದ್ದಿದ್ರು ಅದನ್ನ ಎತ್ಕೊಂಡು ಬಾಯಿಗೆ ಹಾಕ್ಕೊತಾ ಇದ್ರು. ನೋಡೋರು ಸುತ್ತಮುತ್ತ, ಎಲ್ಲ ಆಯ್ತಾ ಅಂತ ಕೈ ಎಲ್ಲ ನೆಕ್ಕೊಂಡು. ಅವರು ಸೋಪಾಗಿ ತೊಳಿತಿದ್ದಿಲ್ಲ ಕೈಗೆ, ವಾಸನೆ ಹಂಗೆ ಇರಬೇಕು ಅಂತ ನೆಕ್ಕೊಂಡು ನೀಟಾಗಿ ಎಲ್ಲ ಖಾಲಿ ಮಾಡಿ. ನಾವು ಅಣ್ಣ ನಾನು ಸ್ವಲ್ಪ ರೈಸು, ನಿಮ್ಗೆ ಆಸೆನಾ, ಇನ್ನೊಂದು ಸ್ವಲ್ಪ ನಾನು ತಿನ್ನಕ್ಕೆ ಆಸೆ ಹಾಕಿ ಅಂದರೆ ನೋಡಿ ಅವ್ರ ಖುಷಿ ನೋಡಿ. ಇವನಿಗೆ ನನಗೆ ಹಾಕಿ, ಇವನ್ಕು ನಾನು ಹೊಟ್ಟೆ ಖುಷಿ ಹಾಕಿ ಸ್ವಲ್ಪ ಹಾಕಮ್ಮ ಆ ಥರ. ಇನ್ನೊಬ್ರು ಸಂತೋಷಕ್ಕೋಸ್ಕರ ಅವ್ರು ಊಟ ಮಾಡ್ತಿದ್ರು. ಖುಷಿನಾ ನನಗೆ ಹಾಕ್ತೀರಾ ಹಾಕಿ ಅಂತ. ಅದು ಬಿಡಿ, ಅಣ್ಣವ್ರು ಊಟ ಮಾಡೋದು ಅಂದರೆ ಹೇಳಿ ಪರಿಪೂರ್ಣ ಮನುಷ್ಯ. ಊಟದ ವಿಷಯದಲ್ಲಾಗಿರ್ಬೋದು ಅವ್ರು ನೋಡೇ ನಾವು ಕಲ್ತಿರೋದು. ಊಟ ವೇಸ್ಟ್ ಮಾಡಬಾರ್ದು ಅಂತ ಅವ್ರು ನೋಡೇ ಕಲ್ತಿದ್ದು. ಅವ್ರು ಏನೇ ಇರಲಿಲ್ಲ, 3 ಮಾತು ನಮಗೆ ನೋಡಿ. ನಾವು ಯಾರೂ ಅಲ್ಲ ಅವಾಗ. ಅಣ್ಣವ್ರಿಗೆ ನಾವು ಊಟ ತೊಗೊಂಡು ಹೋಗ್ಬೇಕಾರೆ ಎಲ್ಲರೂ, ಏನಪ್ಪ ನಿಮ್ಮ ಊರ ಕಡೆ ಹೆಂಗಿದೆ, ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆಯಾ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ಅಣ್ಣ, ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಾರೆ ಅಣ್ಣ, ಹಿಂಗೆ ತಂದೆ ತಾಯಿ ನೋಡ್ಕೋಬೇಕಪ್ಪ ಚೆನ್ನಾಗಿ. ಅವ್ರಕ್ಕಿಂತ ಯಾರೂ ಮೇಲಲ್ಲ, ಆಮೇಲೆ ದೇವ್ರು ದಿಂಡ್ರಲ್ಲ, ತಂದೆ ತಾಯಿ ಅಷ್ಟೇ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ದೇವ್ರು ನಿಮ್ಗೆ ಆವಾಗ ಚೆನ್ನಾಗಿ ನೋಡ್ಕೊತಾನೆ. ಅವ್ರಿಗೆ ಯಾರು ಹೇಳ್ತಾರೆ? ಅವ್ರನ್ನೆಲ್ಲ ನಾವು ತಿಳ್ಕೊಂಡ ಮೇಲೆ ನಮ್ಗೇನು ಗೊತ್ತಿಲ್ಲ ಸರ್. ಒಬ್ಬರು ಹಿರಿಯರು ಬಂದರೆ ನಮಸ್ಕಾರ ಮಾಡಬೇಕು ಅಂತಲೂ ಗೊತ್ತಿಲ್ಲ ನಮಗೆ ಊರಲ್ಲಿದ್ದಾಗ.
ಅವ ಬಿಡಿ ವಯಸ್ಸಂಗಿತ್ತು ಓಡಾಡ್ಕೊಂಡಿದ್ದು ಅಷ್ಟೇ ಅಷ್ಟೇ. ನಮಗೆ ಹಿರಿಯರ್ ಕಂಡ್ರೆ ಒಂದು ಗೌರವ, ಕಾಲು ನಮಸ್ಕಾರ ಮಾಡಬೇಕು ಅಂತ ಅಣ್ಣವ್ರು ನೋಡೇ ಊಟ ಮಾಡೋದ್ ವಿಷಯದಲ್ಲಿ, ತಂದೆ ತಾಯಿ ಕೊಡೋ ಗೌರವ ಕೊಡೋ ವಿಷಯದಲ್ಲಿ, ಹಿರಿಯರ್ ಕಂಡ್ರೆ ಅವ್ರಿಗೆ ಹೇಗೆ ನಾವು ಗೌರವಿಸ್ಬೇಕು ಅನ್ನೋ ವಿಷಯದಲ್ಲಿ ನಾವು ಅಣ್ಣವ್ರು ನೋಡೇ ಕಲ್ತ್ಕೊಂಡಿದ್ದು. ಬಿಟ್ರೆ ನಮ್ಗೆ ಅದಾಗೆ ಅದೇ ಬಂದಿಲ್ಲ. ಅಣ್ಣವ್ರು ನೋಡೇ ಅವರೇ ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಆಟೋಮೆಟಿಕ್ ಆಗಿ ನಾವು ಕಲ್ತ್ಕೊಂಡ್ಬಿಟ್ಟು. ಅವ್ರು ಒಂದ್ ಬಿಡಿ ಇಡೀ ಕರ್ನಾಟಕಕ್ಕೆ ಇದನ್ನ ನಮ್ಗೆ ಒಂದು ಒಳ್ಳೆ ಗುಣನ ಕನ್ನಡಿಗರು ಇವತ್ತು ಏನಕ್ಕೆ ಈ ಒಂದು ಒಳ್ಳೆ ಗುಣ ಇದೆ ಅಂದ್ರೆ ಅಷ್ಟೇ. ಅವ್ರು ಏನು ಹೇಳ್ತಾ ಇರಲಿಲ್ಲ. ಈಗ ಅಣ್ಣವ್ರ ಒಂದೇ ಮಾತು, ಚೆನ್ನಾಗಿ ದುಡಿಬೇಕಪ್ಪ, ಇನ್ನೊಬ್ರು ನಾವು ಮೈಗಳ್ರಾಗಬಾರ್ದು ಅನ್ನೋರು. ನಾವು ದುಡಿಬೇಕು, ನಾವು ತಿನ್ಬೇಕು ಅನ್ನೋರು. ಇನ್ನೊಬ್ರು ತಟ್ಟೆ ಅನ್ನ ಕಿತ್ಕೋಬಾರ್ದು ಅನ್ನೋರು ಅಷ್ಟೇ. ಅಪ್ಪನೂ ಅದೇ ಹೇಳಿದ್ದು. ಅವರು ವ್ಯಕ್ತಿತ್ವದಲ್ಲಿ ಹೇಳಿದ್ರು. ಅಪ್ಪು ಸರ್ ಕ್ಯಾಶುವಲ್ ಆಗಿ ಹೇಳ್ಬಿಟ್ರು ಅದನ್ನು, ನಮ್ಮ ಫ್ಯಾಮಿಲಿ ನೋಡ್ಕೊಬೇಕಪ್ಪ, ಆಮೇಲೆ ಇನ್ನೊಬ್ರು ನಾವು ಚೆನ್ನಾಗಿದ್ರೆ ಇನ್ನೊಬ್ರು ನೋಡ್ಕೊಬೋದು ಅಂತ. ಅವರು ಇಬ್ರದ್ದು ಒಂದೇ ಮಾತು. ಆದರೆ ಹೇಳೋ ರೀತಿ ಶೈಲಿಗಳು ಬೇರೆ ಇತ್ತು ಅಷ್ಟೇ. ಅಪ್ಪು ಅವ್ರು ನಮ್ಗೆ ಹೇಳ್ಬೇಕು, ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತಾ ಇದ್ರು ನಮ್ಮ ಕ್ಲೋಸ್ನೆಸ್ಸಲ್ಲಿ. ಅಣ್ಣವರು ಅವರು ಎಕ್ಸ್ಪೀರಿಯನ್ಸ್ಗೆ, ಅವರು ಅನುಭವಕ್ಕೆ ಹೆಂಗೆ ಹೇಳ್ಬೇಕು ಅವ್ರು ಹೇಳ್ತಾ ಇದ್ರು. ಹೌದು. ಈಗ ಅಪ್ಪು ಬಾಸ್ ಜೊತೆ ನಿಮ್ಮ ಇದು ಅದೇ ನೀವು ಅವ್ರ ಜೊತೆ ಪರ್ಸ್ನಲ್ ಆಗಿ ಹೋದಾಗ ಏನೇನು ಮಾತಾಡ್ತಿದ್ರು ನಿಮ್ಮ ಜೊತೆ? ಊರ ಬಗ್ಗೆ ಕೇಳ್ಬಿಡೋರು ಫಸ್ಟೇ. ಹೋಗಿದ್ದೆ ನಮ್ಮ ಊರಿಗೆ, ಮಾಮೂಲಿ ನನ್ನೆಲ್ಲ ಹೋಗಿದ್ದೆ ನಮ್ಮ ಊರಿಗೆ ಅಂದ್ರೆ ಅಣ್ಣ ಹೋಗಿದ್ದೆ ಅಣ್ಣ, ಏನು ಎಲ್ಲ ನಮ್ಮ ಮನೆ ಕಡೆ ಹೋಗಿದ್ದ, ನಿಮ್ಮ ಮನೆ ಕಡೆ ಎಲ್ಲ ಹಂಗೆ ಇದೆ ಅಣ್ಣ ಏನಿಲ್ಲ ಅಂತೆಲ್ಲ ಊರ ಕಡೆ ಚೆನ್ನಾಗಿ ಕೇಳೋರು. ಸಿನಿಮಾಗಳು ಕೇಳೋರು, ಯಾವ್ದು ನೋಡಿದೆ ಸಿನಿಮಾನ, ಅವ್ರದ್ದು ಅಂತ ಕೇಳ್ತಿರ್ಲಿಲ್ಲ, ಎಲ್ಲ ಸಿನಿಮಾನೂ ನೋಡು ಅನ್ನೋರು. ಯಾವ ಸಿನಿಮಾ ಯಾವ್ದು ನೋಡಿದೆ ಸಿನಿಮಾ ಅನ್ನೋರು. ಅಣ್ಣ ಏನೋ ಆದ್ರೆ ನಾವು ನಮ್ಗೆ ಗೊತ್ತಲ್ಲ, ನಾವು ಬೇರೆ ಸಿನಿಮಾ ಜಾಸ್ತಿ ಕಡಿಮೆನೇ ನೋಡೋದು, ಆದರೂ ಕೇಳೋರು. ನೋಡಿ ಅನ್ನೋರು ಅದ್ರ ಮಾತ್ರ. ಅಪ್ಪು ಅವರು ಅಂತೂ ಎಲ್ಲರೂ ಒಂದೇ ಥರ ನೋಡುತ್ತಾ ಇದ್ರು. ನಿಮ್ಗೆ ಉದಾಹರಣೆ ಒಂದು ಹೇಳ್ಬಿಡ್ತೀನಿ. ಆಫ್ಟರ್ ಫಸ್ಟ್ ಕೊರೋನಾ ಲಾಕ್ಡೌನು ರಿಲೀಸ್ ಆಗುತ್ತೆ, ಎಲ್ಲ ಜನಗಳು ಆಚೆ ಬರ್ತಾರೆ, ಒಂದು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತದೆ, ರಾಬರ್ಟು, ಪೊಗರು. ಆಫ್ಟರ್ ಕೊರೋನಾ ಅವಾಗ ನಾವು ಹಿಂಗೆ ಒಂದ್ಸರಿ ಮನೆಗೆ ಹೋಗಿದ್ದೆ ಊಟ ತೊಗೊಂಡೋಗಿದ್ದೆ ಅಪ್ಪು ಸರ್ ಮನೆಗೆ. ನೋಡ್ದೇನಾ ಪಿಕ್ಚರ್ ರಿಲೀಸ್ ಆಗಿದೆಯಲ್ಲ ಪೊಗರು, ರಾಬರ್ಟ್, ದರ್ಶನ್ ಅವ್ರದ್ದು ನೋಡ್ದೇನಾ? ನೋಡೋಣ ಸುಮ್ಮನೆ. ನೋಡಪ್ಪ, ಸಪೋರ್ಟ್ ಮಾಡ್ಬೇಕು ಕನ್ನಡ ಸಿನಿಮಾಗಳಿಗೆ ಎಲ್ಲ ನೋಡಿ. ನೆಕ್ಸ್ಟ್ ನಮ್ದು ಯುವರತ್ನ ಬರ್ತದೆ, ಎಲ್ಲ ನೋಡಿ ಹೆಂಗಿದೆ ಜನರಿಗೆ, ಜನ ಹೆಂಗೆ ಕೊರೋನಾಯಿಂದ ಆಚೆ ಬಂದಿದ್ದಾರೋ, ಹೆಂಗೆ ಇದಾರೆ, ಚೆನ್ನಾಗಿದ್ದಾರೆ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಆ ಥರ ಮೈಂಡ್ ಸೆಟ್ ಅವರು. ನೋಡಿ ಸಿನಿಮಾನ ಅನ್ನೋರು ಅವರು. ಈಗ ಕೆಲವರು ಅಪ್ಪು ಬಾಸ್ನೇ ಆಡ್ಕೊಂತಾರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ. ಅವರು ಬಾಸ್ ಪಿಕ್ಚರ್ನೇ ಅಪ್ಪು ಬಾಸ್ ನೋಡಿ ಅಂತ ನಿಮ್ಮ ಹತ್ರ ಹೇಳ್ತಾರಲ್ಲ, ಇದಕ್ಕಿಂತ ದೊಡ್ಡ ಗುಣ ಬೇರೆ? ನಾವು ಸರ್ ಪಾರ್ಶಿಯಾಲಿಟಿ ನೋಡಲೇ ಇಲ್ಲ ಸರ್. ಅಪ್ಪು ಸರ್ ಅವ್ರ ಸಿನಿಮಾ ಎಲ್ಲರ ಸಿನಿಮಾನು ನೋಡಿ, ಆ ಸಿನಿಮಾ ರಿಲೀಸ್ ಆಗಿ ನೋಡು, ಆ ಸಿನಿಮಾ ನೋಡ್ರು. ಒಂದ್ಸರಿ ಹಿಂಗೆ ಹೋಗಿದ್ದು, ಯಾವುದದು ರಿಷಬ್ ಶೆಟ್ಟಿ ಅವ್ರದ್ದು ಮಕ್ಳದ್ದು ಯಾವುದದು ಸರ್, ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅದು ನೋಡ್ರು, ಚೆನ್ನಾಗಿ ಸೂಪರ್ ಆಗಿದೆ, ನೋಡಿ ಎಲ್ಲರಿಗೂ ನೋಡು ಅಂತ ಹೇಳೋರು. ಇಲ್ಲ ಅದು ಅವರೇ ಕರೆದು ಮನೆಗೆ ಎಲ್ಲರಿಗೂ ಇಲ್ಲ ನಮಗೂ ಹೇಳಿದ್ರು, ಎಲ್ಲರಿಗೂ ನೋಡೋಕೆ ಹೇಳೋದನ್ನ ಸಿನಿಮಾನವರು. ಅಂದರೆ ಒಂದು ಸಿನಿಮಾನ ಎಂಕರೇಜ್ ಹೆಂಗೆ ಮಾಡ್ತಾ ಇದ್ರು ಅಂದರೆ, ಈಗ ಅವ್ರಿಗೆ ಹೇಳೋ ನೆಸೆಸಿಟಿ ಬೇಕಾಗಿಲ್ಲ ಅವ್ರಿಗೆ. ಈಗ ರಾಬರ್ಟ್ ನೋಡುವ, ಪೊಗರು ನೋಡಿದ್ರೇನೋ ಬಾಯ್ಬಿಟ್ಟು ನೋಡ್ತೀವಣ್ಣ, ನೋಡಿ ಅಂತ ಹೇಳೋರು. ಎಲ್ಲ ನೋಡಿ ಫ್ರೆಂಡ್ಸ್ಗೆಲ್ಲ ಹೇಳು ಕನ್ನಡ ಸಿನಿಮಾ ನೋಡಲಿ ಅನ್ನೋರು. ಒಂದು ಯಾವುದೇ ಸಿನಿಮಾ ದೊಡ್ಡದು ಚಿಕ್ಕದಾಗಿರ್ಬೋದು ಚೆನ್ನಾಗಿದೆ ಅಂತ ಗೊತ್ತಾದಾಗ ಅಷ್ಟೇ ಸಪೋರ್ಟ್ ಮಾಡೋರು. ಅದರಲ್ಲಿ ಅವ್ರು ಭೇದ ಭಾವ ನಾವು ನೋಡೇ ಇಲ್ಲ ಸರ್ ಅಪ್ಪು ಸರ್ ಇದರಲ್ಲಿ. ಅದು ಹೇಳ್ದಾರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದು ಮಾಡ್ತಾರೆ ಅಂತ, ಅವ್ರು ಯಾರು ರಿಯಲ್ ಫ್ಯಾನ್ಸೇ ಅಲ್ಲ. ಹೇಳ್ಬೇಕು ಅಭಿಮಾನ ಇರುತ್ತದೆ ಅವರ ಬಾಸ್ಗೆ, ಅವ್ರವ್ರ ಹೀರೋಗಳು ಅವ್ರವ್ರ ಬಾಸು, ನಮ್ಮ ಹೀರೋಗಳು ಬಾಸು. ನಮ್ಗೆ ಹೇಳ್ಕೊಟ್ಟಿರೋದು ನಮ್ಮ ಅಪ್ಪು ಸರ್ ಆಗಲಿ ಅಣ್ಣವರಾಗಲಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ಕೊಟ್ಟವ್ರೆ ಹೊರತು ನಮ್ಮದೇ ನೋಡಿ ಅಂತ ಯಾವುದೋ ಹೇಳೇ ಇಲ್ಲ ಅವರು. ಡೈರೆಕ್ಟಾಗಿ ನಾನೇ ಹೇಳ್ತಾ ಇದ್ದೀನಲ್ಲ. ಇವಾಗ ಯಾರು ಬಡ್ಕೊತಾ ಇರೋರು ಸೋಷಿಯಲ್ ಮೀಡಿಯಾದಲ್ಲಿ, ಅವರೆಲ್ಲ ಫ್ಯಾನ್ಸೇ ಅಲ್ಲ, ತಂದಿಡಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ, ತಂದಿರಕ್ಕೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಅವ್ರವರು ಚೆನ್ನಾಗಿದ್ದಾರೆ ಸರ್. ಕನ್ನಡ ಸಿನಿಮಾ ನಮ್ದಷ್ಟೇ. ಅದು ಬಿಟ್ಬಿಟ್ಟು ಅವ್ರನ್ನೇ ನೋಡ್ಬೇಕು, ಇವ್ರದೇ ನೋಡ್ಬೇಕು. ಯಾರೋ ಈಗ 100 ಜನದಲ್ಲಿ 90 ಬೇಗ ಪ್ರೀತಿಸಿದ್ರೆ 10 ಜನ ದ್ವೇಷ ಮಾಡೋದು ಇದ್ದೇ ಇರ್ತಾರೆ. ಈಗ ನೀವು 10 ಜನ ದ್ವೇಷ ಮಾಡೋರ ಹತ್ರ ತಲೆ ಕೆಡ್ಸ್ಕೊಂಡ್ರೆ 90 ಜನ ನಿಮ್ ಪ್ರೀತಿಸ್ತಾರಲ್ಲ, ಅವ್ರಿಗೆ ಅವಮಾನ ಮಾಡಿದಾರಲ್ವ. ಬಿಟ್ಟಾಕಿ 10 ಜನ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಬಗ್ಳೋರು, ತೆಗಳೋರು, ಬೈಯೋರು ಇದ್ದೇ ಇರ್ತಾರೆ. ನೀವು ಎಷ್ಟು 100% ಒಳ್ಳೆ ಕೆಲಸ ಮಾಡಿ, ಅಲ್ಲಿ ಬೈದಾರು ಇದ್ದೇ ಇರ್ತಾರೆ. ಇವನೇನ್ ಮಾಡ್ತಾನೆ ಅನ್ನೋ ಥರ. ಅದಕ್ಕೆಲ್ಲ ನಾವು ಈಗ 99 ಜನ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಹೋಗ್ಬೇಕಾರೆ ಒಬ್ಬಂಗೆ ಯಾಕೆ ನಾವು ತಲೆ ಕೆಡ್ಸ್ಕೊಬೇಕು? ಬಿಟ್ಟಾಗ ಸೈಡ್ ಅವರೆಲ್ಲ ಹೆಂಗೆ ಎಂಟರ್ಟೈನ್ ಮಾಡಲೇಬಾರ್ದು, ನಾವೇ ಪ್ರಮೋಟ್ ಮಾಡ್ದಂಗಾಗುತ್ತೆ. ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ ಇದಾಗುತ್ತೆ. ಈಗ ಅವನ ಒಬ್ಬ ಬೈತಾನೆ ಕೌಂಟ್ರ್ ಕೊಡ್ತಾನೆ, ಅವರೇ ಮಾಡಿಸ್ತಾರೆ. ಇನ್ನೊಬ್ಬ ನೀನು ಹಿಂಗೆ ಕೌಂಟ್ರ್ ನಾನು ಹಾಕುವಂತ, ಅಪ್ಪು ಫೋಟೋ ಒಬ್ರು ಹಾಕೋತಾರೆ, ದರ್ಶನ್ ಫೋಟೋ ಒಬ್ರು ಹಾಕೋತಾರೆ, ಸುದೀಪ್ ಫೋಟೋ ಒಬ್ರು ಹಾಕೋತಾರೆ. ಅವ್ರವರೇ ಮಾಡಿಸ್ಬೋದನ್ನ ಯಾರಿಗೂ ಗೊತ್ತು. ಅವ್ರು ನಾವು ನೋಡಕ್ ಹೋಗ್ತೀವಿ, ಅವರಿಲ್ಲೇ ಅಭಿಮಾನಿಗಳ ನಮ್ಮ ಮುಂದೆ ಬಂದು ಮಾತಾಡ್ತಾರ, ಹಂಗೆ ಹತ್ಕೊಂತದೆ. ಅದು ನೋಡಿ ಇನ್ನೊಬ್ಬ ಹತ್ಕೊಂತದೆ, ಹಂಗೆ ಹೋಗ್ತಾ ಇರ್ತದೆ. ಬಿಟ್ರೆ ರಿಯಲ್ ಫ್ಯಾನ್ಸ್ ಯಾರು ಆ ಥರ ಮಾಡಕ್ ಮನಸ್ಸು ಮಾಡಲ್ಲ. ನಿಜವಾದ ಅಭಿಮಾನಿ, ಮನಸ್ಸಲ್ಲಿರೋ ಅಭಿಮಾನಿ ಯಾರು ಮಾಡಲ್ಲ. ಅದು ಸುಮ್ಮನೆ ಹಿಂಗೆ ಕುಚ್ಚೇಷ್ಟೆ ಮಾಡ್ಕೊಳಕ್ಕೆ ಕೈಲ ಕೆಲಸಗಳಿರಲ್ವಲ್ಲ, ತಂದಿಗೆ ತಮಾಷೆ ನೋಡೋವಂಥವ್ರಿಗೆ ಎಲ್ಲ ಕೂತ್ಕೊಂಡು ಮಾಡಿ ಏನೇ ಸರಿ ಎಲ್ಲ ಕೈಲೆಲ್ಲ ಜಗತ್ತೇ ಇದೆ, ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ನೀವು ಒಂದು ಮಾತಾಡಿದ್ರೆ ಪ್ರಪಂಚದಂತ ಹೋಗ್ತದೆ. ಅದನ್ನ ನೋಡಿ ಖುಷಿ ಪಡ್ಕೊಳ್ಳೋ ಅಂತ ಕೆಟ್ಟ ಮನ್ಸುಗಳಿರ್ತವೆ, ಅವ್ರಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಸರ್. ಈಗ
ಅಪ್ಪು ಬಾಸು ಅವರು ಹೋದ ನಂತರ ನಮ್ಗೆ ಗೊತ್ತಾಯ್ತು ಅವರು ಸಾಧನೆ, ಅವರು ದಾನ ಧರ್ಮ ಅಲ್ಲ. ಇದು ನಿಮ್ಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿತ್ತು. ಮತ್ತೆ ಇದನ್ನ ನೀವೇನಾರ ಅದು ಇದಕ್ಕೆ ಏನಪ್ಪ ಆ ಒಂದು ದಾನ ಧರ್ಮದಲ್ಲಿ ನಿಮ್ಗೇನಾರ ಸಾಕ್ಷಿಯಾಗಿ ಅಂದರೆ ನೀವೇನಾರ ಅದು ನೋಡಿದ್ದೀರಾ ಏನಾರ? ಸರ್ ಈ ಮಟ್ಟಕ್ಕೆ ಗೊತ್ತಿರಲಿಲ್ಲ, ಅಲ್ಪ ಸ್ವಲ್ಪ ಗೊತ್ತಿತ್ತು ನನಗೆ. ಯಾಕೆಂದರೆ ನಾನೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ಸ್ಪರ್ಶ ಹಾಸ್ಪಿಟ್ಲು